ನನ್ನೆಲ್ಲ ಪ್ರೀತಿ ಮಂದಿಗೆ ಮಹಾ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಾ ಇವತ್ತು ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಬಡೆ ಕಮಾನ್ ರಸ್ತೆಯಲ್ಲಿರುವಂತಹ ಗೌಡ್ರ ಓಣಿಯಲ್ಲಿದ್ದೀನಿ ರೀ. ಇಲ್ಲೇನದಲ್ಲ ಶ್ರೀ ಗವಿ ಈಶ್ವರಲಿಂಗ ಅಂತಂದು ದೇವಸ್ಥಾನ ಅದ ರೀ. ಇದು ಬಹಳ ಹಳೆಯ ಮತ್ತು ಪುರಾತನವಾದಂತ ದೇವಸ್ಥಾನ ಅದ ರೀ. ಸರಿಸುಮಾರು 800 ವರ್ಷಗಳ ಹಳೆಯ ದೇವಸ್ಥಾನ ಅದ ರೀ. ಮತ್ತಿದು ಸರಿಸುಮಾರು ಒಂದು 12ನೇ ಶತಮಾನದಾಗೇನೋ ಇದು ನಿರ್ಮಾಣ ಆಗಿರ್ಬೋದು ಅಂತ ಅನಿಸ್ತದ್ರಿ. ಅಷ್ಟು ಪುರಾತನವಾದಂತಹ ದೇವಸ್ಥಾನ ಅದ ರೀ. ಇಲ್ಲೇನದಲ್ಲ ಶಿವರಾತ್ರಿಗೊಮ್ಮೆ ಏನದಲ್ಲ ವಿಶೇಷವಾದ ಪೂಜೆ ಆಗಿರ್ಬೋದು, ಮತ್ತು ಏನದಲ್ಲ ಮಹಾಪ್ರಸಾದ ಆಗಿರ್ಬೋದು, ಮತ್ತು ಇತರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಈ ಶಿವಲಿಂಗ ಎಲ್ಲದಪ್ಪ ಅಂತಂದ್ರ ಈ ಗುಹೆ ಒಳಗದರಿ. ಈ ಸಣ್ಣ ಮಾರ್ಗದ ಮೂಲಕ ಒಳಗೆ ಹೋಗ್ಬೇಕು, ಗುಹೆದೊಳಗದರಿ. ಅದ್ರೊಳಗೆ ಮತ್ ನೀರ್ನೂ ಅವರಿ. ನೀರಿನೊಳಗ ಶಿವ ಇದಾನ್ರಿ, ಅದನ್ನ ದರ್ಶನ ಮಾಡೋಣಂತ. ಮತ್ತ ಅದೇ ರೀತಿ ಏನದಲ್ಲ ಇಲ್ಲಿ ಸ್ಥಳೀಯರ ಜೊತೆ ಮಾತಾಡೋಣಂತ. ಮತ್ ಈ ದೇವಸ್ಥಾನ ಬಗ್ಗೆ ಯಾರಿಗ್ ಗೊತ್ತಿತ್ತು ಅವ್ರು ಕಮೆಂಟ್ ಮಾಡ್ರಿ, ವಿಜಯಪುರದವರು. ಅಥವಾ ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀರಿ ಅವರು ಸಹ ಕಮೆಂಟ್ ಮಾಡಿ ಹೇಳ್ಬಹುದು. ಯಾರು ಪೈಲಾ ದರ್ಶನ ಮಾಡಿರಿ ಅವರು ಸಹ ಕಮೆಂಟ್ ಮಾಡಿ ಹೇಳ್ರಿ. ಇನ್ನ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅದ ರೀ. ಹಂಗೆ ಗುಹೆದಾಗ ಒಳಗೆ ಹೋಗುನಂತ ನಮ್ಮ ಫ್ರೆಂಡ್ಸ್ ಅದು ಬಂದಾರ. ಮತ್ತು ಹೋಗುನಂತ ಒಳಗೇನದಲ್ಲ ಪೂರಾ ತೋರ್ಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಒಳಗೆ ಹೋಗಿ ದರ್ಶನ ಮಾಡೋಣಂತ್ರಿ. ಈ ಗುಡಿ ತಳಗ ಗವಿ ಅದಂತಂದು ಗೊತ್ತೇ ಆಗುದಿಲ್ರಿ, ಅದ್ರೊಳಗ ಶಿವಲಿಂಗ ಅದ ಅಂತಂದು ಗೊತ್ತೇ ಆಗುದಿಲ್ರಿ. ಯಾಕಂದ್ರ ಶಿವರಾತ್ರಿ ದಿನ ಅಷ್ಟೇ ತೆಗಿತಾರಿ, ಮತ್ತು ಶ್ರಾವಣದಾಗ ತೆಗಿತಾರ್ರಿ ಈ ಗುಹೆಕ್ ಹೋಗುವ ಮಾರ್ಗ. ಮತ್ತೇನದಲ್ರಿ, ಮತ್ತೇನದ ತಳಗ ನೀರ್ನು ತುಂಬ್ಕೊಂಡಿರ್ತದ್ರಿ. ಅವಾಗ ಮೋಟರ್ ಮೂಲಕ ಹಚ್ಚಿ ಏನದಲ್ಲ ಅದನ್ನ ನೀರ್ ಹೊರಗಡೆ ಹಾಕ್ತಾ ಇರ್ತಾರ್ರಿ. ಬರ್ರಿ ಒಳಗ್ ಹೋಗುನಂತ. ಇಷ್ಟ ಚಿಕ್ಕ ಮಾರ್ಗದ ಮೂಲಕ ಗುಹೆ ಒಳಗ ನಡೀರಿ, ಹಂಗೆ ದರ್ಶನ ಮಾಡೋಣಂತ ನಡೀರಿ.
ನೋಡ್ರಿ 12ನೇ ಶತಮಾನದಾಗ ಬಸವಣ್ಣವ್ರು ಮಾಡಿದ ಗುಡಿ ಅದಿದು. ಅದಕ್ಕ ಆದಿಲ್ಶಾಹಿ ಕಾಲದಾಗ ಏನದ ದಬ್ಬಾಳಿಕೆ ಮಾಡಿದ್ರು. ದಬ್ಬಾಳಿಕೆ ಮಾಡಿದ್ಕ ಇವೆಲ್ಲಾ ಗುಡಿಕ ಎಲ್ಲಾ ಬಾವಿ ಎಲ್ಲಾ ಮುಚ್ಕೊಂಡು ಗುಡಿ ಮ್ಯಾಗ ಲಿಂಗ ಮುಚ್ಕೊಂಡು ಗುಡಿ ಕಟ್ಕೊಂಡು ಹಿಂದೂಗಳೆಲ್ಲಾ ಇದು ಮಾಡ್ಕೊಂಡು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಯಾರ್ರಿ. ಮತ್ತು ಬಾವಿಗಳು ಭಯಂಕರವ ಇಲ್ಲಿ. 20-30 ಬಾವಿ ಅದಾವು. ಆ ಬಾವಿ ನೀರೆಲ್ಲಾ ಹರಿದು ಬಂದು ಆ ಗವಿ ಒಳಗ್ ಹೋಗ್ತಾವು. ಗವಿ ಒಳಗ್ ಹೋದ್ರಿಂದ ಆ ಗವಿ ಮುತ್ತಿಗೆಯನ್ನ ಅದು ಇಂಬೇನ್ ಹಚ್ಚಿ ನೀರ್ ತೆಗೆದು ಎಲ್ಲಾರ್ಗ ಇದು ಮಾಡಕತ್ಯಾರ. ಇಷ್ಟದ ನೋಡ್ರಿ. ತಮ್ಮ ಹೆಸರು? ಅಪ್ಪಾಜಿ ಪವಾರ್. ಅಪ್ಪಾಜಿ ಪವಾರ್. ಇವ್ರು ಬ್ರಿಟಿಷರ್ ಕಾಲದ ಗುಹೆಗಳದಾವ. ಇನ್ನಾದ್ರು ಮೂಲ ದೇವಸ್ಥಾನ ಇದೆ. ಆದಿಲ್ಶಾಹಿ ಕಾಲ ಹಿಡ್ಕೊಂಡು ಮೂಲ ಅವಾಗ ಹಿಂದಕ್ಕೆ ಹಿರಿಯರು ದಬ್ಬಾಳಿಕೆ ಮಾಡಿದ್ರಿಂದ ಅದನ್ನ ನಾಶ ಆಗ್ತಂತ ಅದನ್ನ ಒಳಗ್ ಮುಚ್ಚಿ ನಾವ್ ಮ್ಯಾಗ ನಮ್ಮ ಹಿರಿಯರು ಏನದ ಆ ಮೂಲ ದೇವಸ್ಥಾನ ಕಟ್ಕೊಂಡಿವಿ, ಗುಡಿ ಕಟ್ಕೊಂಡಿದೀವಿ. ಇಲ್ಲಿ ಸುಮಾರು ಮಿನಿಮಮ್ 20 ಬಾವಿಗಳು ಮನ್ಯಾಗ ಎರಡೆರಡು. ಈ ಮನೆಗೆ 2, ಇಲ್ಲಿ 2. ಯಾವತ್ತೂ ನೀರು ಕಡಿಮೆ ಆಗಿಲ್ಲ. ಆದ್ರ ಬರಗಾಲ ಇರೋದ್ರಿಂದ ಬ್ರಿಟಿಷರ ದಬ್ಬಾಳಿಕೆ ಇದು ಆಗ ಬ್ರಿಟಿಷರ್ ದಬ್ಬಾಳಿಕೆ ಆಗೋದ್ರಿಂದ ಮರಿ ಮಾಚಿಲಾಕಾಗಿ ಅದು ಮುಚ್ಚಿದಾರ. ಅದ್ರ ಮ್ಯಾಗ ನಮ್ಮ ಹಿರಿಯರು ಏನದ ನಮ್ಮ ಮ್ಯಾಗ ಕಟ್ಕೊಂಡು ಗುಡಿ ಕಟ್ಕೊಂಡು ಅವ್ರು ಗೊತ್ತಾಗ್ಲಾರ್ದಂಗ ಸ್ಥಾಪನೆ ಮಾಡಿ ನೀರು ಮತ್ತೆ ಇನ್ನೂವರೆಗೂ ಕಡಿಮೆ ಆಗಿಲ್ಲ. ನಮ್ಮಲ್ಲಿ ಎಲ್ಲಿ ಇದ್ರು ಸಹಿತ ಇಲ್ಲಿ ಮೂಲ ಅಗಸಿ ಹೊರಗೆ ಹಿಡಿದು ಮೊಳಕಾಲ್ ಮಟ್ಟ ನೀರು ಹರಿತಿದ್ದು. ಅದ್ರ ನೀರು ಹೆಚ್ಚಾಗಿದ್ರಿಂದ ಅದನ್ನ ಬಂದ್ ಮಾಡೋ ಸಲುವಾಗಿ ನಿಮ್ ಪ್ರಕಾರ 500 ವರ್ಷದ 500 ವರ್ಷ ಇರ್ಬೋದು. ಈಗ ನಾವು ನೋಡ್ತಾ 100 ವರ್ಷದ ಇತಿಹಾಸ. ಇತಿಹಾಸ ಮತ್ತ ಅವಕ್ಕ ನೀರ ಕಂಟಿಗೆ ನೀರ್ ಹರಿತಿದ್. ಇಲ್ಲಿ ಹರಿಯಕತ್ತಂದ್ರ ಬಡಿಕೊಂಬಂದವ್ರಿಗೆ ಕಂಟಿನ್ಯೂ ನೀರ್ ಹೆಚ್ಚಾಗಿದ್ರೆ ನಮ್ಮ ಹಿರಿಯರು ಹಿರಿಯರು ಶೀಸ್ಗಳನ್ನ ಇದಕ್ ತುಂಬ್ಯಾರ. ಅಲ್ಲಿ ಅವಾಗ ನೀರ್ ಸ್ಟಾಪ್ ಆಯ್ತು. ಅಲ್ಲಿ ನೀರ್ ಕಡಿಮೆ. ನಾವು ಶಿವಾನಂದ್ ಗಲಗಲಿ ಅಂತ ಕಮಾನ್ಖಾನ್ ಬಜಾರ್ ಬಿಜಾಪುರ. ಸುಮಾರು 100 ವರ್ಷಗಳ ಹಿಂದಿನ ಇತಿಹಾಸ ಅದ. ಇಲ್ಲಿ ನಮ್ಮಲ್ಲಿ ಮೂಲ ದೇವಸ್ಥಾನ ಈಶ್ವರಲಿಂಗ ಅಂತ ಬ್ರಿಟಿಷರ ಕಾಲದಾಗ ಇಲ್ಲಿ ದಬ್ಬಾಳಿಕೆನೂ ಮಾಡಿ ಹೋಗಿದ್ದಾರೆ. ಆದಿಲ್ಶಾಹಿ ಕಾಲದವ್ರು. ಅವಾಗಿನ ಕಾಲಕ್ಕೆ ಮೂಲ ದೇವಸ್ಥಾನ ಕೆಳಗಡೆ ಅದ. ಇನ್ನ ಮೂಲ ಸ್ಥಾನ ಅದ. ಇಲ್ಲಿ ನಮ್ಮ ಕೆಳಗಡೆ ಬಾವಿ ಅದಾವ ಆದಿಲ್ಶಾಹಿ ಕಾಲ. ಅಲ್ಲಿ ಬಾವಿ ಒಳಗೆ ನೀರು ಇನ್ನೂವರೆಗೂ ಖಾಲಿ ಆಗಿಲ್ಲ. ಒಟ್ಟು ಯಾವ ನಮ್ಮ ಆದಿಲ್ಶಾಹಿ ಕಾಲದಾಗ ಸುತ್ತ ಇನ್ನ ಅದ. ಯಾವ್ದು ಫುಲ್ಲ ಇರುತ್ತದ. ಅಲ್ಲಿ ಹಿಂಡಕ ನೀರ್ ಹೆಚ್ಚಾಗ್ತದ ಅಂತ ಹೇಳಿ ಹಿರಿಯರು ಬ್ರಿಟಿಷ್ ಕಾಲದವರು ಸೀಸಿ ಗುಂಡುಗಳನ್ನು ಬಡದಾರ. ಈ ನೀರು ಕಂಟಿನ್ಯೂ ಇಲ್ಲಿಂದ ಹರಿದ್ರೆ ಬಡಿಕಮಾನ್ ತಕ ಬಡಿಕಮಾನ್ವರೆಗೆ ಹೋಗುತ್ತದೆ.